ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ನಾನು ಮಾಡ್ತಾ ಇರೋದು ಕೆಲಸ ನ್ಯೂ ಬೇಲ್ ರೋಡು, RT ನಗರ, ಸಂಜಯ್ ನಗರ, ಸಾಗರ ನಗರ, ವಿದ್ಯಾರಣ್ಯಪುರಮ, ದೊಡ್ಡ ಬೊಮ್ಮಸಂದ್ರ. ಇಷ್ಟು ದೊಡ್ಡ ಝೋನ್ ಇರೋದೊಂದು. ಅಂದರೆ ತುಂಬ ಜನ ಕೇಳ್ತಾ ಇದ್ರಲ್ಲ ಕಮೆಂಟ್ ಬಾಕ್ಸಲ್ಲಿ ಡೈಲಿ, ಅದಕ್ಕೆ ಹೇಳ್ತಾ ಇರೋದು ಫಸ್ಟಿಗೆ. ನಾನಂತರ ಸಖತ್ತಾಗಿದ್ದೀನಿ, ನಮ್ಮ ರಾಣಿನ ಸಖತ್ತಾಗವಳೆ. ಇವತ್ತಾದರೆ ಆಯಿಲ್ ಚೇಂಜ್ ಮಾಡಿಸ್ಬೇಕು. ನೋಡೋಣ. ಇವಾಗ ಸದ್ಯಕ್ಕೆ ಪೆಟ್ರೋಲ್ ಬಂಕಲ್ಲಿ ಬಂದಿದ್ದೀನಿ. ಅಣ್ಣ ಇಲ್ಲ ಅಲ್ಲ, ನೋಡೋಣ. ಲೈನ್ ಹಚ್ಚಿಬಿಟ್ಟು ಬೇಕಾಯ್ತಲ್ಲ ಇವತ್ತು. ಡೈಲಿ ಬೇಗ ಹೋಗಿಬಿಡ್ತಿದ್ದೆ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು. ನೋಡೋಣ. ನಿನ್ನೆ ಒಂದು 180 ಕಿಲೋಮೀಟ್ರ್ ಓಡಿಸಿದ್ದೆ. ಇವತ್ತು ಎಷ್ಟಾಗುತ್ತೆ ಗೊತ್ತಿಲ್ಲ. ಸ್ವಲ್ಪ ಪಂಚರ್ ಬೇರೆ ಆಗಿದೆ. ಅಂದರೆ ತುಂಬ ಏರ್ ಹೋಗ್ತಾಯಿತ್ತಲ್ಲ, ಅದಕ್ಕೆ ಪಂಚರ್ ಆದರೂ ಹಾಕ್ಸಿಬಿಡೋಣ ಅಂತ. ನೋಡೋಣ. ಹೋಗಿದ್ದರೆ ಪಂಚರ್ ಹಾಕ್ಸ್ತಾನೆ, ಎಲ್ಲರೂ ಇಲ್ಲ. ನೋಡೋಣ. ಇವತ್ತು 34 ಆರ್ಡ್ರಿಗೆ ಎಷ್ಟು 2050 ರೂಪಾಯಿ ಕೊಟ್ಟಿರೋದು. ಮತ್ತು ಏನು ಎಷ್ಟು ಒಂದು ಆರ್ಡ್ರ್ ಜಾಸ್ತಿ ಮಾಡಿಬಿಟ್ಟು 50 ರೂಪಾಯಿ ಇಟ್ಟಿರೋದು. 2000 ರೂಪಾಯಿ ಇತ್ತು MGಗೆ 33 ಆರ್ಡ್ರಿಗೆ. ಇವಾಗ 34 ಆರ್ಡ್ರ್ ಇಟ್ಟುಬಿಟ್ಟು ಎಷ್ಟು 2050 ರೂಪಾಯಿ ಮಾಡೋಣ. ನಿನ್ನೆ ಒಂದು 2050 ರೂಪಾಯಿ ಚಿಲ್ಲರೆ ಆಯ್ತು ನಂದು. ನಿನ್ನೆ 35 ಆರ್ಡ್ರ್ ಹೊಡೆದಿದ್ದೀನಿ. ಆದರೆ ನೋಡೋಣ. ಇವಾಗ ನಮ್ಮ ಗಾಡಿಗೆ ಫುಲ್ ಟ್ಯಾಂಕ್ ಉಯಿಸಿ ಹೋಗ್ಬಿಡೋಣ. ಅಯ್ಯಪ್ಪ, ಈ ಬೇರಿಂಗ್ ಇನ್ನೂ ಇಲ್ಲ ಐತೆ, ಎಲ್ಲಿ ಬಿದ್ದು ಇಲ್ಲ. ಬೀಳಕ್ಕೆ ಜಾಗ ಇದ್ರೆ ತಾನೆ. ಓಕೆ, ಟೀ ಕಾಫಿ ಆಯ್ತಾನ? ಎಷ್ಟು ಲೀಟ್ರ್ ಹೋಗುತ್ತೆ ನೋಡೋಣ ಇವತ್ತು. ಸ್ಲೋ ರೌಂಡ್ ಅಪ್ ಮಾಡ್ಯಾನ. ಸಾಕ್ಬಿಡಿ. 280 ಕರೆಕ್ಟಾಗಿ 280 ರುಪೀಸ್ ಹೋಗಿದೆ. 2 ಲೀಟ್ರು 82. ಡೈಲಿ ಏರ್ ಹೋಗ್ತಾನೆ ಇತ್ತು, ಅದಕ್ಕೆ ಪಂಚರ್ ಚೆಕ್ ಮಾಡಿಸೋಣ. ಸಣ್ಣಗೆ ಇರ್ಬೇಕು ಅನಿಸುತ್ತೆ. ಸ್ಲೋ ಆಗಿ ಹೋಗ್ತಾಯಿದೆ ಏರು. ಸುಮ್ಮನೆ ಎದಕ್ಕೆ ತಲೆ ಅಂದ್ಕೊಂಡು ಪಂಚರ್ ಆದ್ರೂ ಹಾಕ್ಸಿಬಿಡೋಣ. ಹೊಡೀರಣ್ಣ ನೀರನ್ನ. ಟೀ ಕಾಫಿ ಕುಡಿದ್ರಣ್ಣ? ಐತಾ ಪಂಚರು? ಹಾಂ, ಚಿಕ್ಕದಾಗ ಐತೆ ಒಂದು. ನೋಡೋಣ ಇನ್ನೂ ಎಲ್ಲೈತಂತ. ಎಲ್ಲಿಲ್ವಲ್ಲ ಅದು. ಜೋರಾಗಿ ಎಲ್ಲಿ ಹೋಗ್ತಾಯಿದೆ ಹೇಳೋಣ. ಹಾಂ, 2 ಹಾಂ, ಇದೊಂದು ಹಾಕೋಣ. ಸದ್ಯಕ್ಕೆ ಕಾಸಿಲ್ಲ. 150 ರೂಪಾಯಿ ಕೊಡ್ತೀನಿ, 2 ಹಾಕ್ಸ್ಬಿಡು. ಹಾಂ, ಎಷ್ಟು ಒಂದು ಪಂಚರು? ಮತ್ತು 2 ಒಂದು 150 ರೂಪಾಯಿ ಮಾಡಿಸ್ಕೋಣ. ಕಾಸೆಲ್ಲ ಬೇರೆ. ಹಾಂ, ಇನ್ನೂ ಸಂಬಳ ಆಗಿಲ್ಲ, ಅದಕ್ಕೆ ಹಾಕ್ಸಿದ್ರಾ? ಬಿಡಿ, ಹಾಕ್ತಾರಂತೆ. ನೋಡೋಣ 2 ಆದರೂ. ನೋಡಿರಿ, ಇಷ್ಟು ದೊಡ್ಡದು ಹೋಗಿಬಿಟ್ಟೈತೆ. ಅದು ಕಟ್ಟಾಗಿಬಿಟ್ಟೈತೆ. ಇಷ್ಟು ಮಿಕ್ಕಿರೋದನ್ನ ಚುಚುಕ್ಕಂತ ಹೋಗಿಬಿಟ್ಟೈತೆ ಒಳಗಡೆ. ಅಣ್ಣ, ಇದು ಕಿಟ್ ಎಷ್ಟು ರೂಪಾಯಿ ಸಿಗುತ್ತೆ? 250, 300 ರೂಪಾಯಿ. ಹೌದಾ? ಇದು ಎಷ್ಟು ರೂಪಾಯಿ? ಇದು 30 ರೂಪಾಯಿ. ಇದು 30 ರೂಪಾಯಿ. ಇದಕ್ಕೆ ಎಷ್ಟ್ರಾನಾ? ಹಾಂ. ಮತ್ತು ಇದೇ ನನ್ನ ಸೊಲ್ಯೂಷನ್ ಇದು? ಹಾಂ. ಟೋಟಲ್ 3 ಪಂಚರ್ ಆಗಿರೋದು. ಡೈಲಿ ಏರ್ ಹಾಕ್ಸಿ ಸಾಕಾಯಿತು. ನೋಡಿ, ನಾನು ಜೋರಾಗಿ ಯಾವ್ದು ಹೋಗ್ತಾಯಿದೆ ಅದನ್ನ ಕೆಳಗಡೆ ಐತೆ. ಹಾಂ, ಪಂಚರ್ ಆಗಿದ್ರಲ್ಲಿ ಪಕ್ಕದಲ್ಲಿ ಪಂಚರ್ ಆಗಿಬಿಟ್ಟೈತೆ. ಇವಾಗ ಏನಾಗಲ್ವ ಅದಕ್ಕೆ? ಹೌದು, ಅದು ಹಂಗೆ ಇರುತ್ತೆ ಒಳಗಡೆ. ಹಾಕಿಬಿಡೋಣ. ಕಾಸಿಲ್ಲ, ಮೊದಲೇ 150 ರೂಪಾಯಿ ಇರೋದು. ಹಾಂ, ಹೌದಾ? ಥ್ಯಾಂಕ್ಸ್ ಅಣ್ಣ. ಇಲ್ಲ, ಇನ್ನೂ ಸಂಬಳ ಆಗಿಲ್ಲವಲ್ಲ, ಅದಕ್ಕೆ. ಥ್ಯಾಂಕ್ಸ್ ಅಣ್ಣ, ಪುಣ್ಯ ಹತ್ಲಿ ನಿಮ್ಮ ಹೆಂಡತಿ ಗಂಡಿಗೆ. ಇದೇನಿದು? ಓಹ್, ಇಲ್ಲ, ಮಳೆನೇ ಐತಣ್ಣ ಇದು. ಅದೇ ತೆಗೆದುಬಿಡಿ. ಹಾಂ, ಅದೇ ಸೈಡಲ್ಲಿ ಹೆಂಗೆ ಚುಚ್ಕೊಂಡ್ಬಿಡೈತೆ ನೋಡಿ. ಇದು ಚಪ್ಪಲ್ ಮಳೆ. ನಮ್ಮ ಕಡೆ ಚಪ್ಪಲ್ ಮಳೆ ಅಂತೀವಿ ನಾವು ಇದಕ್ಕೆ. ಆ ಥರ ಮಳೆ ಸಿಕ್ಕಾಕೊಂಡು ಬಿಟ್ಟೈತೆ. ಟೋಟಲು 4 ಪಂಚರ್ ಆಗಿರೋದು. ಅಂದರೆ ತೋರಿಸ್ತಾ ಇತ್ತು 3. ಈಗ ಮಳೆ ಒಂದು ನೋಡಿ 2 ಮಳೆ ಚುಚ್ಚೋಗ್ಬಿಟ್ಟೈತೆ. ಹಳೆ ಪಂಚರಲ್ಲಿ ಒಂದು ಆಗಿಬಿಟ್ಟಿತ್ತು. ಇದೊಂದು ಥ್ಯಾಂಕ್ಸ್ ಅಣ್ಣ. ಅಂತೂ ನಮಗೆ ಒಂದು ಪಂಚರ್ ಆದರೂ ಫ್ರೀದಲ್ಲಿ ಹಾಕಿಕೊಟ್ರು ಅಣ್ಣಗಳು. ಟೋಟಲ್ ನಾ ಬ್ಯಾಕ್ ಸೈಡ್ ಗಾಳಿದು 4 ಪಂಚರ್ ಆಗಿರೋದು. ಅದರಲ್ಲಿ 3 ಹಾಕ್ಸಿದ್ದು. ಆದರೂ ನಾನು 2 ಹಾಕ್ಸ್ಬಿಡಿ ಅಣ್ಣ ಅಂತ ಅಂದ್ಬಿಟ್ಟೆ. ಫಸ್ಟೇ 3 ನೋಡಿದ್ದು. ಫಸ್ಟೇ 3 ಕಾಣಿಸಿದ್ದು. ಸೈಡಲ್ಲೊಂದು ಮಳೆ ಚುಚ್ಚೋಗ್ಬಿಟ್ಟೈತೆ. ಅದು ಗೊತ್ತಾಗಿಲ್ಲ. ಆಮೇಲೆ ಲಾಸ್ಟಿಗೆ ಒಂದು ಪಂಚರ್ ಹಂಗೆ ಬಿಟ್ಬಿಟ್ರು. 150 ರೂಪಾಯಿ. ಟೋಟಲ್ 3 ಪಂಚರ್ ಹಾಕ್ಸಿದ್ದೀನಿ ಫಸ್ಟ್ ಟೈಮು. ಯಾರು ಹಾಕ್ಕೊಡ್ತಾರೆ ರೀ? ಥ್ಯಾಂಕ್ಸ್ ಅಣ್ಣ, ತುಂಬ ಹೃದಯ ಧನ್ಯವಾದಗಳು.
ಕಾಸೆಲ್ಲ ಟೈಮಲ್ಲೂ ಈ ಥರ ಹೆಲ್ಪ್ ಆದ್ರಲ್ಲ ಅಂದರೆ ದೊಡ್ಡದಾಗಿನ ಪಂಚರ್ ಇಲ್ಲ, ಸ್ಲೋ ಆಗಿತ್ತಲ್ಲ ಏರ್ ಹೋಗ್ತಾನೆ ಇತ್ತು. ಎಷ್ಟಂತ ಹಾಕ್ಸಲಿ ಡೈಲಿ ಪೆಟ್ರೋಲ್ ಬಂಕ್ ಹೋದಾಗ ಡೈಲಿ ಹಾಕ್ಸ್ಕೊಂಡೇ ಬರೋದು ಫುಲ್ ಏರು. ಅದಕ್ಕೆ ಅದು ಪಂಚರ್ ತಗೊಂಡು ಬಿಟ್ಟಿದ್ದೀನಿ. ಹೋಗಿಬಿಟ್ಟು ನಾವು 90 ಕೊಡ್ಬಿಟ್ಟು ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ನಿಮಗೆ. ಇವತ್ತಿನ ಫಸ್ಟ್ ಆರ್ಡ್ರು ನಿಸರ್ಗ ಗ್ರ್ಯಾಂಡಿಗೆ ಬಿದ್ದಿರೋದು CBI ರೋಡದು. ಡ್ರಾಪ್ ಇಲ್ಲೇ ನಮ್ಮ ಮನೆ ಬ್ಯಾಕ್ ಸೈಡ್ ಇರೋದು ಫಸ್ಟ್ನೇ ಆರ್ಡ್ರ್ ಇದು. ಪಿಕಪ್ ಮಾಡಿದ್ದೀನಿ, ಡ್ರಾಪ್ ಮಾಡೋಕ್ಕೆ ಹೋಗೋಣ ಇವಾಗ. ಫಸ್ಟ್ ಆರ್ಡ್ರ್ ಡ್ರಾಪ್ ಕೊಡೋಕ್ಕೆ ಬಂದಿದ್ದೀನಿ, ನೋಡೋಣ. ಕಸ್ಟಮರು ಕಾಲ್ ಬೇಕು. ಹಲೋ ಮೇಡಮ್, ಡೆಲಿವರಿ ಬಾಯ್ ಮೇಡಮ್ ತಗೊಳ್ಳಿ. ನೇಮ್ ಮೇಡಮ್? ಓಕೆ, ಗೋ ಅಪ್ಡೇಟು 49 ರೂಪಾಯಿ. ಇದು ಯಾವುದು ಅಫೋಲೋ ಫಾರ್ಮಸಿ ಇದೆ. 28 ರೂಪಾಯಿನಾ? CBI ರೋಡಿಂದ ನೋಡಿ, ಸರ್ಜ್ ಇಲ್ಲ ಏನಿಲ್ಲ. ಸೆಕೆಂಡ್ ಆರ್ಡ್ರು ಅಫೋಲೋ ಫಾರ್ಮಸಿಂದ. ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು 140 ಆಗಿದೆ. 1 ಅವರ್ ಆಯಿತು, 8-15 ಗಂಟೆ ಆಗಕ್ಕೆ ಬಂತು ಆಲ್ಮೋಸ್ಟ್ ಟೈಮಿಂಗ್ಸು. ಹೊಡೆದಿರೋದು 5 ಆರ್ಡ್ರು. ಇಷ್ಟು ಬೇಗ ಹೆಂಗೆ ಆಯ್ತಪ್ಪ ಅಂದರೆ 5 ಆರ್ಡ್ರು ಇಲ್ಲಿ ತೋರಿಸ್ತೀನಿ ರೀ. ಫಸ್ಟು ಲೋಕಲ್ ಆರ್ಡ್ರು ನಿಸರ್ಗ ಗ್ರ್ಯಾಂಡಿಂದ CBI ರೋಡಿಂದ ಲೋಕಲ್ ಕೊಟ್ಟ, ಆಮೇಲೆ ಅಪೋಲೋ ಫಾರ್ಮಸಿ ಸಾಗರ್ ನಗರ ಕೊಟ್ಟ 29, ಆಮೇಲೆ ಇನ್ಸ್ಟಾಮಟ್ಟಿಂದ ಸಂಜಯ್ ನಗರ, ಅದಾದಮೇಲೆ ಮಲ್ಟಿ ಆರ್ಡ್ರ್ ಕೊಟ್ಟ ಇನ್ಸ್ಟಾಮಟ್. ಮತ್ತೆ ನೋಡೋಣ ಇವಾಗ ಮತ್ತೆ ಯಾವುದು ಕೊಡ್ತಾನಂತ. ಕೊಡಲಿ MG ಹೊಡೆದ್ಬಿಟ್ಟು ಹೋಗೋಣ ಅಷ್ಟೇ. 2000 ಮಳೆ ಬಂದರೆ ಅರ್ನಿಂಗ್ಸು, ಇಲ್ಲಾರೆ MG ಹೊಡ್ಕೊಂಡು ಹೋಗೋಣ ಅಷ್ಟೇ. 5 ಆರ್ಡ್ರ್ ಅಂತೂ ಹೊಡೆದಿದ್ದೀನಿ ಆಲ್ಮೋಸ್ಟ್. ಇವಾಗ 8-15 ಗಂಟೆ ಇದು 1 ಅವರ್ ಆಯಿತು ಕರೆಕ್ಟಾಗಿ ಲಾಗಿನಾಗಿ. ಇದು ಯಾವುದೋ ಒಪ್ಪೋಲೋ ಕೊಟ್ಟಾರ್ರಿ. ಮತ್ತು 35 ರೂಪಾಯಿದು. ಎಲ್ಲಿ ಜಕ್ಕೂರ್ ಹತ್ರ ಪಿಕಪ್ ಹೇಳಿದ್ಬಿಟ್ಟವನೆ. ಟೋಟಲ್ 6 ಕಿಲೋಮೀಟ್ರಿಗೆ 35 ರೂಪಾಯಿ ಅಂತೆ. ಹೋಗೋಣ ಪಿಕಪ್ ಮಾಡೋಕ್ಕೆ. ಇವಾಗ ಡ್ಯೂಟಿ ಆಫ್ ಮಾಡಿದ್ದೀನಿ. ಅರ್ನಿಂಗ್ಸ್ ಬಂದುಬಿಟ್ಟು 366 ರೂಪಾಯಿ ಹೊಡೆದಿದ್ದೀನಿ. 12 ಆರ್ಡ್ರ್ ಹೊಡೆದಿರೋದು. MGಗೆ ಬೇಕಾಗಿರೋದು ಇನ್ನೂ ನನಗೆ ಆಲ್ಮೋಸ್ಟು 11-12 ಆರ್ಡ್ರ್ ಹೊಡಿಬೇಕು. ಅಂದರೆ ಫಸ್ಟ್ ಟಾರ್ಗೆಟ್ ಹೊಡಿತೀನಿ. ನಮ್ಮ ಶಂಕರ್ ಬ್ರೋ ಅವರು ಬಂದಿದ್ದರು, ಸ್ವಲ್ಪ ಆಚೆ ಹೋಗ್ಬೇಕು ಬಾ ಬೇಗ ಅಂತ ಅಂದ್ಕೊಂಡು. ಅದಕ್ಕೆ ಎಲ್ಲೋ ಯಾರಂತ ಗೊತ್ತಿಲ್ಲ ನನಗೂ. ಆಲ್ಮೋಸ್ಟು ಇಲ್ಲ ಸ್ವಲ್ಪ ಅರ್ಜೆಂಟ್ ಐತೆ ಬಾ ಅಂತಂದ. ಅದಕ್ಕೆ ನನ್ನ ಗಾಡಿ ರೂಮಲ್ಲಿ ಹಚ್ಚಿಬಿಟ್ಟು ಇವನ ಗಾಡಿ ಮೇಲೆ ಹತ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ. ಮತ್ತೆ ಸಾಯಂಕಾಲ ಬಂದು ಡ್ಯೂಟಿ ಮಾಡೋಣ ಅಂತ. ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಯಾರ್ದೋ ಒಬ್ರದ್ದು ಇಂಟರ್ವ್ಯೂ ಮಾಡ್ಬೇಕಂತಂದ. ನನಗೆ ಗೊತ್ತಿದ್ದಾರೆ ಅಂತ ಅವರು, ಆದರೆ ಹೆಸರು ಹೇಳಿಲ್ಲ. ಕರ್ಕೊಂಡು ಹೋಗ್ತಾಯಿದ್ದೀನಿ ಜಕ್ಕೂರ್ ಕಡೆ ಅಂತೆ. ನನಗಂತೂ ಗೊತ್ತಿಲ್ಲ. ನೋಡೋಣ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ನಮಸ್ಕಾರ ಅಣ್ಣ, ಆರಾಮ? ನನಗೆ ಹೇಳೇ ಅಲ್ಲ ಇವ್ರು ಶಂಕರಣ್ಣ ಆಟೋ ಕನ್ನಡ ಸುಮ್ಮನೆ ಕರ್ಕೊಂಬಂದ ಹಾಗೆ ಬಾ ಹಂಗೆ ಅಂತ ಅಂದ್ಕೊಂಡು. ಚೆನ್ನಾಗಿದ್ರಣ್ಣ? ಊಟ ಅದು ಮಾಡಿದ್ರಣ್ಣ? ಏನು ರಜಾ ಮಾಡಿದ್ರಿ ಇವತ್ತು? ಹೌದಾ? ಏನೋ ಮಾಡ್ತಿದ್ಯಾ? ಸ್ಕೂಲ್ ಇಲ್ವಾ? ಆಟೋ ಕನ್ನಡಿಯವರ ಮಗ ಇವನು. ಮಗ ಅಲ್ಲಣ್ಣ? ಹಾಂ, ಹ್ಞೂ. ಬರೋ ಇಲ್ಲಿ. ಇದು ಯಾವ ಕಟ್ಟಿಂಗು? ಇದು ಯಾವ ಹೆಬ್ಬುಲಿ ಕಟ್ಟಿಂಗಾ? ಪುಷ್ಪ ಅಂತ. ಪುಷ್ಪ ಜುಕೇಕನ ಈ ಸಾಲ ಮಾಡು. ಇಲ್ಲ ನಿನಗೆ ಯಾರು ಯಾವ ಹೀರೋ ಇಷ್ಟ? ಹಾಂ, ಶಿಖಾವತ್ ಇಷ್ಟನಾ? ಪುಷ್ಪಣ್ಣ ಏನು ರಾಕಿ ಬಾಯ್ನಾ? ಹಾಂ, ಮ್ಯಾಚ್ ನೋಡ್ತೇನು ಡೈಲಿ? ಇಲ್ಲ, ಜೈ RCB, ಓನ್ಲಿ ಫಾರ್ RCB ಫಾರ್ ಎವರ್. ಇಲ್ಲಿ ಇಂಡಿಯಾ ಟಿ ಶರ್ಟ್ ಇರೋ RCB ಅಂತ ಬರ್ದಿರೋದು ಅನ್ಸುತ್ತೆ. ವಿರಾಟ್ ನೋಡೋಣ, ಪುಷ್ಪ ಹತ್ರ ನಿಂತ್ಕೊಂಡವನೆ. ತರಲೆ ಸರಿಯಾಗಿದ್ದಾನೆ. ಬರ್ರಿ ನಾ ಅವರೆಲ್ಲರೂ ಜ್ಯೂಸ್ ಕುಡಿಸ್ತಾರಂತೆ ಶಂಕರಣ್ಣ ಅವರು. ಬರ್ರಿ ನಾ ನಾನು ಯಾರಂದ ಬಡ್ಡಿ ಮನೆ 9 ಕಿಲೋಮೀಟ್ರಿಂದ ಕರ್ಕೊಂಡ್ಬಂದಿದ್ದೆ ಅಲ್ಲಿಂದ. ಸೈಡಾಗು ಟ್ಯಾಕ್ಟ್ರಿಗೆ ಅದ್ರ ಜಾಗ ಬಿಡ್ರು. ಎಲ್ಲಿ ಬಡ್ಡಿ ಮಕ್ಕಳಿದಾರ ಅಣ್ಣ? ನಮ್ದು SRJ ಕನ್ನಡಿಗ ಅಂತ ನಾ ಇರೋದು. ಮೀಟ್ ಮಾಡ್ಬೇಕಲ್ಲ ಅಣ್ಣ, ಸೆಲೆಬ್ರಿಟಿ. ಯಾಕೆ ಮೀಟ್ ಮಾಡಬಾರ್ದಣ್ಣ? ಹೌದಾ? ಫೋನ್ ಕೊಡಿ, ನಿಮ್ಮದೇ ಸಬ್ಸ್ಕ್ರೈಬ್ ಮಾಡ್ಕೋತೀನಿ. ಹಾಗೆ ಎರಡೂ ಇದೆ ಅಣ್ಣ, SRJ ಕನ್ನಡಿಗ ಅಂತ. ನಮ್ಮದು ಡೆಲಿವರಿ ಫೀಲ್ಡ್ ಅಣ್ಣ ಬ್ಲಾಗು. ಜಾಸ್ತಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ, ಯೂಟ್ಯೂಬಲ್ಲೇ ಹಾಕೋದು. ನೋಡಿದ್ದ ನನಗೆ ಬರ್ತೀರಿ ಎಲ್ಲಪ್ಪ ಅಂತ. ಹೌದಾ? ನೋಡಿದ್ದೀರಾ? ಇವಾಗ ಆಟೋ ಕನ್ನಡಿಯವರು ನಮ್ಮ ಶಂಕರ್ ಬ್ರೋ ಅವರು ಇಂಟರ್ವ್ಯೂ ಮಾಡಿದರು. ಅವ್ರ ಯೂಟ್ಯೂಬ್ ಚಾನಲ್ ಬರುತ್ತೆ. ಇಂಟರ್ವ್ಯೂ ಮಾಡಿ ಕರ್ಕೊಂಡು ಹೋಗಿದ್ರು ನನ್ನನ್ನು. ಇಂಟರ್ವ್ಯೂ ಅಂತ ಮಾಡಿದ್ದೀವಿ. ಇವಾಗ ಅಬ್ಬಿಕೆರೆಗೆ ಹೋಗ್ತಾಯಿದ್ವಿ. ಅಲ್ಲಿ ಅವ್ರದ್ದು ಒಬ್ರದ್ದು ಹ್ಯಾಂಡಿಕ್ಯಾಪು ಲೇಡೀಸ್ ಅಂತೆ, ಅವರು ಡೆಲಿವರಿ ಕೆಲಸ ಮಾಡ್ತಾರಂತೆ. ಅವ್ರದ್ದು ಇಂಟರ್ವ್ಯೂ ಮಾಡಬೇಕಂತ ಕರ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ.
ಇವತ್ತೇನು ಒಂದೇ ದಿವಸದಲ್ಲಿ ಏನು 3-4 ಇಂಟರ್ವ್ಯೂ ಮಾಡಿದ್ದಾನಂತ ಗೊತ್ತಾಗ್ತಿಲ್ಲ ನನಗಂತೂ. ನೀವು ಒಟ್ಟು ನಾನು ಕೆಲ್ಸಕ್ಕೆ ರಜೆ ಹಾಕ್ಸವನೆ ಅಂದ್ರೂ ಇನ್ನೂ ಊಟಕ್ಕೆ ಹೊಟ್ಟೆಗೆ ಏನು ಹಾಕಿಲ್ಲ ನನಗೆ. ನೋಡೋಣ ಎಲ್ಲಿ ಊಟ ಮಾಡಿಸ್ತಾನಂತ ನೋಡೋಣ. ಅಣ್ಣ ನಿಂತ್ಕೋಣ, ಇವಾಗ ಅಬ್ಬಿಕರೆಗೆ ಹೋದ್ಮೇಲೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಇಲ್ಲೆಲ್ಲ ಮಾಡುವಂಗಿಲ್ಲ, ಇಂಡಿಯಾ ಪಾಕಿಸ್ತಾನ ಇದು ಮಾಡಿ. ನಮಸ್ಕಾರ ರೋಗಣ್ಣ, ಆರಾಮ್ರಿ? ಇಂಡಿಯಾ ಪಾಕಿಸ್ತಾನ ವಾರ್ ನಡೆಯೋ ಥರ ಇದೆ, ಇಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿ ಪಾಕಿಸ್ತಾನದವ್ರು ಕೊಡ್ತೀರಾ ಅಂತ. ಹಾಯ್ ಬ್ರೋ, ಸುಭಾಷ್ ಅಂತ. ಹೌದಾ? ಇವತ್ತು ವಿಡಿಯೋ ಮಾಡಿದೆ, ಇಲ್ಲಿ ಬಂದ್ಬಿಟ್ಟಿದ್ದೀರಾ? ಏನು ಮಾಡೋದು, ಅಪರೂಪದವ್ರು ನಮ್ಮಂಥವ್ರು ಇರ್ತಾರಲ್ಲ. ಬಂದ್ಬಿಟ್ರ? ಇಲ್ಲ, ಅರ್ಜೆಂಟ್ ಐತೆ ಬಾ ಬಾ ಅಂತಂದ. ಚೆನ್ನಾಗಿದೆ. 11 12 ಇದು 13 ನಾನು 13. ಚೆನ್ನಾಗಿದೆ. ಎಲ್ಲ ಇವ್ರಂತಾರ ಹಾಳು ಮಾಡೋಕ್ಕಿದಾರಲ್ಲ ನಮಗೆ. ನೋಡಿ, ಎಲ್ಲ ನಮಗಿಂತ ಯಾರು ಫಸ್ಟ್ ಸಬ್ಸ್ಕ್ರೈಬರ್ ಜಾಸ್ತಿಯಾಗಿ ಮತ್ತೆ ಯಾರ್ದು ಯಾರು ಆನ್ ಆಗಿದ್ದು ಯಾರ್ದು? ನಿಮ್ಮದೇ. ಎಲ್ಲ ನಿಮ್ಮಿಂದಣ್ಣ ಬೆಳೆಸಿದಾರೆ ಯಾರು? ಜೇಜಣ್ಣ ಇವರೆಲ್ಲ. ಇವನಿಗಿಂತ ನಾನು ಜೇಜಣ್ಣ ಹೆಲ್ಪ್ ಮಾಡೋರೆ, ಇದ್ದು ಹೇಳ್ತೀನಿ. ಇವನೇನು ಬರೀ ಒಂದು ತಮ್ಮನೇಲಿ 300 ರೂಪಾಯಿ ತಗೋತಾನೆ ನನ್ನ ಕಡೆಯಿಂದ. ಜಿ ಅವ್ರಿಗೆ ನೀವು ರಿಟೈರ್ಮೆಂಟ್ ಕೊಟ್ಬಿಟ್ಟು ನೀವು ಅವ್ರು ರಿಟೈರ್ಮೆಂಟ್ ಕೊಟ್ಬಿಟ್ರು, ನೀನೇ ಮಾಡ್ಕೊ ಹೋಗಂತ. ಅಪಾಯಿಂಟ್ ಆಯ್ತು. ಚೆನ್ನಾಗಿದ್ರಕ್ಕ? ನನ್ನ ಹೆಸರು ಸುಭಾಷ್ ಅಂತ, SRJ ಕನ್ನಡಿಗ ಅಂತ. ಹಾಂ, ತೊಗೊಂಬರ್ತೀನಿ, ಕೊಡಿಲ್ಲ ಆದರೆ. ಓ, ಇದರಲ್ಲಿ ಗಾಡಿಯಲ್ಲಿ ಏನೇನೋ ಸಿಸ್ಟಮ್ ಇದೆ. ಅವ್ರದ್ದು ಅಕ್ಕವ್ರದ್ದು ಏನೋ ಪ್ರಾಬ್ಲಮ್ ಆಯ್ತಂತ ಇದ್ರದ್ದು, ಅದಕ್ಕೆ ನಾನು ಇವಾಗ ಅವ್ರದ್ದು ಫುಡ್ ತೊಗೊಂಡು ಹೋಗ್ತಾ ಇದ್ದೀನಿ. ಡ್ಯಾಮೇಜ್ ಬೇರೆ ಐತೆ ಬರ್ಗರ್ ಕಿಂಗ್ದು. ನಾನು ನಮ್ಮ ಸಂತೋಷ್ ಬ್ರೋ ಅವರು ತೊಗೊಂಡು ಹೋಗ್ತಾ ಇದ್ವಿ. ಹೊಡೀರಣ್ಣ ಗಾಡಿನ, ಮ್ಯಾಪ್ ಹಾಕ್ಕೊಂಡಿದ್ರೆ ಅವ್ರದ್ದು ಎಷ್ಟು ದೂರ ಇದೆ? ಇಲ್ಲೇ 1.3 ಕಿಲೋಮೀಟ್ರ್ ಇರೋದು. ಹೊಡೀರಿ, ಹೋಗ್ಬಿಡೋಣ ಬೇಗ. ಹೇಳ್ಬಿಡೋದು ಕಸ್ಟಮರ್ಗೆ, ಈ ಥರ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ನಾವು ತಂದು ಕೊಡ್ತಾಯಿದ್ದೀವಿ ಅಂತ ಹೇಳ್ಬಿಡೋದು. ಇನ್ನೇನು ಮಾಡೋದು? ಡೆಲಿವರಿ ಕಂಪ್ಲೀಟ್ ಕೊಡೋದಾ ಬೇಡವಾ? ನೋಡೋಣ, ಅಲ್ಲಿ ಹೋದ್ಮೇಲೆ ಯೋಚನೆ ಮಾಡೋಣ. ಇವಾಗ ಆರ್ಡ್ರನ್ನ ಕೊಟ್ಬಿಟ್ಟಿದ್ವಿ. ಶಂಕರ್ ಅವ್ರದ್ದು ಇಂಟ್ರ್ಯೂ ಮಾಡ್ತಾಯಿದ್ದೀನಿ ಅಲ್ಲಿ, ಅವ್ರಿಗೂ ಅವ್ರೇನೋ ಮಾತಾಡ್ತಾಯಿದ್ದಾರೆ. ನೋಡೋಣ, ಸಿಗ್ತೀನಿ ಆಮೇಲೆ. ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ, ನಮ್ಮ ನೇಷನ್ ಯೂಟ್ಯೂಬ್ ಚಾನಲ್ ಬರುತ್ತೆ ನೋಡಿರಿ ಅಂತ ಹೇಳ್ತಾ, ಆಲ್ಮೋಸ್ಟ್ ಇವಾಗ ಟೈಮು ಬಂದುಬಿಟ್ಟು 5:25 ಗಂಟೆ ಆಗಿದೆ. ಇವರು ಮುಗಿಸ್ಬಿಟ್ಟು ಮನೆಗೆ ಹೋಗಿಬಿಡೋಣ, ಆಮೇಲೆ ಸಿಗ್ತೀನಿ ಮತ್ತೆ. ಅವರು ಇವಾಗ ಹೋದರು, ಅವರು ಅಕ್ಕ ಅವ್ರ ಬಾಯ್ ಅಂತ ಹೇಳ್ತಾ ನಾವು ಇವಾಗ ನಮ್ಮ ಏರಿಯಾ ಕಡೆ ಹೋಗೋಣ. ಥ್ಯಾಂಕ್ ಯು ಬ್ರೋ, ಲೇಟ್ ಆಗಿತ್ತು. ಅಮೌಂಟ್ ಕೊಡಿಲಿ. ಥ್ಯಾಂಕ್ ಯು. ಅಮೌಂಟ್ ಕೊಡೋ. ಯಾವುದು? ಹಾಂ, ಯಾವಾಗಲ್ಲ ಯಾವುದು 100? ಅದನ್ನು ಕೇಳ್ತಿದ್ಯಾ? ಇರೋದೇ ಗುರು 10 ರೂಪಾಯಿ ಐತೆ ಗುರು, ಅದನ್ನು ಬಿಡಲಿಲ್ಲ. ಅವ್ರು ಎಲ್ಲೋದ್ರು ಅಕ್ಕ ಅವ್ರು? ಏನು ಮಾಡ್ಬೇಕಂತೆ? ಸರಿ ಬಾಯ್. ಅದನ್ನು ಆರ್ಡ್ರ್ ಕೊಡಬೇಕಾ? ಸರಿ, ಅಕ್ಕ ಅವ್ರಿಗೊಂದು ಆರ್ಡ್ರ್ ಬಿದ್ದಿದೆ, ಅವರು ಹೋಗ್ತಾವ್ರೆ. 4 ಕಿಲೋಮೀಟ್ರ್ ಆರ್ಡ್ರ್ ಬಿದ್ದಿದೆ ಅಂತ ಇವಾಗ. 3.5 ಕಿಲೋಮೀಟ್ರು. ಹಾಂ, ಹತ್ತಿರ 4 ಕಿಲೋಮೀಟ್ರು. ಅಕ್ಕ ಒಂದು ಆರ್ಡ್ರ್ ಕೊಡೋಕ್ಕೆ ಎಷ್ಟೊತ್ತು ಮಾಡ್ತೀರಾ ಅಂದಾಜು? ಹೌದು, ರೋಡು ಸರಿ ಇರಲ್ಲ, ಅದಕ್ಕೆ ನೋಡಿ 1 ಅವರ್ಗೆ ಒಂದೊಂದು ಆರ್ಡ್ರ್ ಆಲ್ಮೋಸ್ಟ್ ಕೊಡ್ತಾರೆ. ದಿನಕ್ಕೆ 1.5 ಸಾವಿರ ಆಗುತ್ತಲ್ಲಕ್ಕ? ಒಂದು ಇಲ್ಲ ಒಂದು ಒಂದು 12 ಅವರ್ ಮಾಡ್ತೀರಲ್ಲ ಕಡೆಯಲ್ಲಿ? ಹೌದಾ? ಸರಿ ಅಕ್ಕ, ಆಲ್ ದ ಬೆಸ್ಟ್. ಹುಷಾರಾಗಿ ಮಾಡಿ ಅಕ್ಕ. ಹಾಂ ಸರಿ, ನಡ್ರಿ ಹೋಗೋಣ ಇವಾಗ ನಾವು ನಮ್ಮ ಮನೆ ಕಡೆ ಪಯಣ. ಹಾಂ ಸರಿ, ಬಾಯ್ ಅಕ್ಕ. ಹೋಗೋಣ ಇವಾಗ ಇಲ್ಲಿಂದ ನಮ್ಮ ಝೋನಿಗೆ. ನಮ್ಮ ಝೋನಿಂದ ನಮ್ಮ ಏರಿಯಾಗೆ. ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ನೋಡೋಣ ರೀ ಓಲಾದು. ಇದು ಯಾವುದೋ ಆಫೇ ಮಾಡಿಬಿಟ್ಟು ನಾನು 7 ಗಂಟೆ ಡ್ಯೂಟಿ ಮಾಡ್ಬೇಕಂತ ಎಷ್ಟು ಅರ್ಜೆಂಟ್ ಮಾಡಿದ್ರು. ಅಲ್ಲಿ ಗುರುಗಂಟೆಪಾಳ್ಯ ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟು 7:15 ಇಲ್ಲೇ ಆಗಿಬಿಟ್ಟಿತ್ತು. ಇನ್ನೂ ಝೋನ್ಗೆ ಹೋಗಿ ಲಾಗಿನ್ ಆಗ್ಬೇಕು ಅಂದ್ಕೊಂಡಿದ್ದೆ. ಇಲ್ಲೇ ಹೋಯ್ತು, ಇನ್ಸ್ಟಿಟ್ಯೂಟ್ ಹೋಯ್ತು, ಇವತ್ತಿಂದ ಎಲ್ಲ ಹೋಯ್ತು. ನಮ್ಮ ಶಂಕರ್ ಬ್ರೋ ಇಂದ ಪರವಾಗಿಲ್ಲ ಬಿಡಿ, ಏನೋ ಒಂದು ದಿವಸ ರಜಾ ಹಾಕೋರಿ, ನಮಗೇನಾಗಲ್ಲ, ಅವ್ರ ಫ್ರೆಂಡ್ಸ್ ಅಲ್ವಾ ಬಿಡಿ. ಒಂದು ದಿವಸ ಫ್ರೆಂಡ್ಶಿಪ್ಪಲ್ಲಿ ರಜಾ ಮಾಡಿದ್ರು ಏನು ನಾಳೆ ದುಡಿಯೋಣ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಬಾ ಹೇಳ್ತಾ ಮತ್ತೆ ನಾಳೆ ಸಿಗುವ. ಸತ್ ಬದುಕಿದ್ರೆ ಅಲ್ಲಿವರೆಗೂ ಬಾಯ್ ಬಾಯ್.